ಇನ್ನು ಅಂಡರ್-19 ವಿಶ್ವಕಪ್ನ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವಿನ ಮುಖಾಮುಖಿ ಆಗಿರುವಂತದ್ದು. ಭಾರತಕ್ಕೆ 6ನೇ ಬಾರಿ, ಆಸೀಸ್ಗೆ 3ನೇ ಬಾರಿ ಅವಕಾಶ ಇರುವಂತದ್ದು. ಕ್ಷಣಗಣನೆ ಆರಂಭವಾಗಿದೆ ಸೇಡಿನ ಸಮರಕ್ಕೆ. ಭಾರತಕ್ಕೆ 6ನೇ ಬಾರಿ, ಆಸೀಸ್ಗೆ 3ನೇ ಬಾರಿ ಅವಕಾಶ ಇರುವಂತದ್ದು. ಅಂಡರ್-19 ವಿಶ್ವಕಪ್ನ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಫೈನಲ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳು ಮುಖಾಮುಖಿ ಆಗಿರುವಂಥದ್ದು. ಭಾರತ 6ನೇ ಬಾರಿಗೆ ವಿಶ್ವ ಚಾಂಪಿಯನ್ ಆಗಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ರೆ, ಆಸ್ಟ್ರೇಲಿಯಾ ತಂಡ 3ನೇ ಬಾರಿಗೆ ಚಾಂಪಿಯನ್ಸ್ ಆಗಲಿಕ್ಕೆ ತುದಿಗಾಲಲ್ಲಿ ನಿಂತಿರುವಂಥದ್ದು. ಈಗಾಗಲೇ 5 ಬಾರಿ ಅಂಡರ್-19 ವಿಶ್ವಕಪ್ನಲ್ಲಿ ಚಾಂಪಿಯನ್ ಆಗಿರುವಂತಹ ಭಾರತ ಇವತ್ತು 2 ಬಾರಿ ವಿಶ್ವಕಪ್ನ ಚಾಂಪಿಯನ್ ಆಗಿರುವಂತಹ ಆಸ್ಟ್ರೇಲಿಯಾ ವಿರುದ್ಧ ಸೆಣಸಾಟ ನಡೆಸ್ತಾ ಇರುವಂಥದ್ದು. ಕ್ಷಣಗಣನೆ ಆರಂಭವಾಗಿದೆ ಪಂದ್ಯಕ್ಕೆ. ಒಂದು ಕಡೆ ಎಲ್ಲರ ನಿರೀಕ್ಷೆ ಕೂಡ ಇರುವಂಥದ್ದು, ಭಾರತ ಗೆದ್ದು ಬರಬೇಕು. ಕಳೆದ ಬಾರಿ ಕೂಡ ಭಾರತ ಗೆಲುವನ್ನ ಸಾಧಿಸಿತ್ತು. ಅಂಡರ್-19 ವಿಶ್ವಕಪ್ನಲ್ಲಿ ಕಳೆದ ಬಾರಿ ಭಾರತ ಚಾಂಪಿಯನ್ ಆಗಿತ್ತು. ಈ ಬಾರಿ ಕೂಡ ಮತ್ತೆ ಚಾಂಪಿಯನ್ ಆಗಬೇಕು ಅಂತ ಇಡೀ ಭಾರತ ಕೂಡ ಆಶಿಸ್ತಾ ಇರುವಂಥದ್ದು. ಇದರ ಜೊತೆಗೆ ಇದೇನು ಸೇಡಿನ ಸಮರಾನ ಅಂದರೆ ಹೌದು ಅಂತ ಇರುವಂಥದ್ದು ಕ್ರಿಕೆಟ್ ಪಂಡಿತರು. ಯಾಕಂದರೆ ಈ ಕಳೆದ ವರ್ಷ ನಡೆದಂಥ ವಿಶ್ವಕಪ್, ಏಕದಿನ ವಿಶ್ವಕಪ್ನಲ್ಲಿ ಇದೇ ಆಸ್ಟ್ರೇಲಿಯಾ ತಂಡದ ವಿರುದ್ಧ ಭಾರತ ಹಿರಿಯರ ತಂಡ ಸೋಲನ್ನು ಅನುಭವಿಸಿತು. ಫೈನಲ್ನಲ್ಲಿ ಆ ಸೇಡನ್ನು ತೀರಿಸ್ಕೋಬೇಕು ಅಂತ ಹೇಳಿರುವಂಥದ್ದು. ಆದರೆ ಹಾದಿ ಸುಗಮವಾಗಿದೆಯಾ ಅಂದರೆ ಎರಡೂ ತಂಡಗಳು ಕೂಡ ತುಂಬ ಬಲಿಷ್ಠವಾಗಿರುವಂಥದ್ದು. ಲೀಗ್ ಲೆವೆಲಿಂದ ಹಿಡಿದು ನಾಕೌಟ್ ಪಂದ್ಯಗಳಲ್ಲೂ ಕೂಡ ಎರಡೂ ತಂಡಗಳು ಬಲಿಷ್ಠ ತಂಡಗಳಿಗೆ ಟಕ್ಕರನ್ನು ಕೊಡ್ತಾ ಬಂದಿರುವಂಥದ್ದು. ಒಂದು ಕಡೆ ಟೀಮ್ ಇಂಡಿಯಾ ಗೆಲ್ಲುವ ವಿಶ್ವಾಸದಲ್ಲಿ ಕೂಡ ಇರುವಂಥದ್ದು.